ನಾವಲ್ಲಿ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ರೂಮ್ ನೋಡಿದ್ವಿ. ಈ ರೂಮ್ ಕಾನ್ಸೆಪ್ಟ್ ಏನಿದು? ಸೊ ನೀವು ಕೇಳಿದ್ರಲ್ಲ ನನಗೆ ಸೇಯಿಂಗ್ ದಟ್ ಡಿಪ್ರೆಷನ್ ಆಗುತ್ತೆ ಐಶ್ವರ್ಯ ಅದಾಗುತ್ತೆ ಅಂತೆಲ್ಲ. ಏನ್ ತಕ್ಕದಾಗುತ್ತೆ ಅಂದ್ರೆ ಕಮ್ಯುನಿಕೇಶನ್ ಆಗಲ್ಲ. ನಾವು ಯಾವಾಗಲೂ ಬೇರೆಯವ್ರ ಜೊತೆನೆ ಕಮ್ಯುನಿಕೇಟ್ ಮಾಡೋದಲ್ಲ, ನಮಗೆ ನಾವು ಕಮ್ಯುನಿಕೇಟ್ ಮಾಡ್ಕೋಬೇಕು ಅಂತ. ಸೊ ನನ್ನ ಸ್ಕೂಲಲ್ಲಿ ಎಲ್ಲೂ ಜಾಸ್ತಿ ಮಿರರ್ಸ್ ಇಲ್ಲ, ಮಕ್ಕಳು ಅವ್ರವ್ರನ್ನ ನೋಡ್ಕೊಂಡೆಲ್ಲ ಏನು ಮಾಡೋಕ್ಕಲ್ಲ. ಇದು ಒಂದು ಪ್ಲೇಸಲ್ಲಿ ಮಿರರ್ ಇದೆ, ನೀವು ನೋಡಿದ್ರೆ ಮಿರರ್ಸ್ನು ಬೇರೆ ಶೇಪ್ಸಲ್ಲಿ ಇಟ್ಟಿದ್ದೀವಿ ಟು ಸೇ ದಟ್ ಈಚ್ ಒನ್ ಆಫ್ ಅಸ್ ಆರ್ ಯುನೀಕ್. ಆ್ಯಂಡ್ ಮಕ್ಕಳು ನೀವು ಟ್ರೈ ಮಾಡ್ಬೋದು ನಿಂತ್ಕೊಂಡು, ಕಮ್ ಟ್ರೈ. ಇಫ್ ಯು ಲುಕ್ ಇನ್ ದ ಮಿರರ್, ವಾಚ್ ಯೋರ್ ಐ ಆ್ಯಂಡ್ ಸೇ ಐ ಕಲ್ಟಿವೇಟ್ ಮೈಂಡ್ಫುಲ್ನೆಸ್, ಐ ಎಂಗೇಜ್ ಫುಲ್ಲಿ ಇನ್ ದ ಪ್ರೆಸೆಂಟ್ ಆ್ಯಂಡ್ ಸಿ ಗ್ರೇಟರ್ ವ್ಯಾಲ್ಯೂಸ್ ಇನ್ ನಾಲೆಜ್. ನಿನಗೆ ನಿನ್ನ ಮೇಲೆ ಒಂದು ಕಾನ್ಫಿಡೆನ್ಸ್. ನೀವು ಓದ್ಬೋದು ನಾನು ಹಾಕಿರೋದೆಲ್ಲ, ಯು ಆರ್ ನಾಟ್ ಅಲೋನ್, ಯು ಆರ್ ಸೀನ್, ಐ ಆಮ್ ವಿತ್ ಯು. ಸೊ ದೀಸ್ ಆರ್ ಕಾನ್ಫಿಡೆಂಟ್ ಪಾಯಿಂಟ್ಸ್. ಸೊ ನೀನು ಕಾನ್ಫಿಡೆಂಟ್ ಆಗಿ ಫೀಲ್ ಮಾಡಿದ್ರೆ, ನಂಗೆ ಯಾವಾಗಲೂ ಪಿಜ್ಜಾ ಹಟ್ಗೆ ಹೋಗ್ತಿದ್ದೆ, ಪಿಜ್ಜಾ ಹಟ್ಟಲ್ಲಿ ಬೆಲ್ ರಿಂಗ್ ಮಾಡಿದ್ರೆ ಖುಷಿ ಆಗೋದು, ಸೈದಾಗ ಪಿಜ್ಜಾ ಚೆನ್ನಾಗಿತ್ತು ಅಂತ. ಸೊ ಮಕ್ಕಳು ಕ್ಯಾಟ್ಲೆಸ್ ರೂಮಿಗೆ ಬಂದ ಮೇಲಿಂದ ಬೆಲ್ ರಿಂಗ್ ಮಾಡ್ತಾರೆ ಟು ಫೀಲ್ ಐ ಆಮ್ ಅ ಬೆಟರ್ ಪರ್ಸನ್ ಅಂತ. ಆ್ಯಂಡ್ ವಾಟ್ ಎವರ್, ಐ ಥಿಂಕ್ ಐ ಅಟ್ರಾಕ್ಟ್ ಆಪರ್ಚುನಿಟಿ, ಬಟ್ ಯು ಶುಡ್ ಟೆಲ್ ಮಿ ವಾಟ್ ಯು ಅಟ್ರಾಕ್ಟ್. ಸೊ ಹಿಂಗೆ ಸೊ ಐ ಥಿಂಕ್ ರೆಸಿಲಿಯನ್ಸ್. ಯಾ. ಸೊ ಮಕ್ಕಳು assure to themselves saying that this is what I want and manifest and go out. ನನ್ನ ಲೈಫಲ್ಲಿ ನಾನು ಏನೇ ಅಚೀವ್ ಮಾಡಿದ್ರು ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಈ ಮ್ಯಾನಿಫೆಸ್ಟೇಷನಲ್ಲಿ ಎಷ್ಟು ಬಿಲೀಫ್ ಇದೆ? ಹೇಗೆ? ಬಿಲೀಫ್ ಅನ್ನೋದಕ್ಕಿಂತ ಮ್ಯಾನಿಫೆಸ್ಟೇಷನ್ ಹೆಲ್ಪ್ಸ್ ಯು ಬಿಲೀವ್ ಇನ್ ಯೋರ್ ಸೆಲ್ಫ್ ಅನ್ಸುತ್ತೆ. ನಿನಗೆ ನೀನು ಅನ್ಕೋಬೇಕು ನಾನು ಅಚೀವ್ ಮಾಡ್ತೀನಿ ಅಂತ. ಅಲ್ಲಿವರೆಗೂ ನೀನು ಹೆಂಗೆ ಅಚೀವ್ ಮಾಡ್ತೀಯಾ? ನಾನೊಂದು ಬುಕ್ ಓದಿದ್ದೆ, ದಿ ಸೀಕ್ರೆಟ್ ಅಂತ ಬುಕ್. ಅದರಲ್ಲಿ ಒಂದು 3 ಲೈನ್ಸ್ ಬರುತ್ತೆ, ತುಂಬ ಅಂದರೆ ತುಂಬ ನನ್ನ ಲೈಫ್ ಚೇಂಜಿಂಗ್ ಅಂತ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದೆ. ಅಂದರೆ ಹ್ಯೂಮನ್ ಬೀಯಿಂಗ್ ಅಂದರೆ ಒಂದು ಮೊಬೈಲ್ ಟವರ್ ಥರ. ನಾವೇನು ಸಿಗ್ನಲ್ನ ಯೂನಿವರ್ಸಿಗೆ ಕಳಿಸ್ತೀವಿ ಅದನ್ನು ಅಟ್ರಾಕ್ಟ್ ಮಾಡ್ತೀವಿ ಅಂತ. ಸೊ ನಾವು ಪಾಸಿಟಿವ್ ಕಳಿಸಿದ್ರೆ ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಕಳಿಸ್ತಾ ಇದ್ದರೆ ನೆಗೆಟಿವ್ ಅಟ್ರಾಕ್ಟ್ ಆಗುತ್ತೆ ಅಂತ. ಸೊ ಅದು ನನ್ನ ಬಿಲೀಫ್ ಸಿಸ್ಟಮ್ನ ಇದು ಮಾಡ್ತಾ. ಆ ಥರ ನಿಮಗೆ ಎಕ್ಸಾಕ್ಟ್ಲಿ ಲೈಕ್ ವಾಟ್ ಯು ಸೇಡ್. ನಂಗೆ ಗೊತ್ತಿಲ್ಲ ಟವರ್ ಎಲ್ಲಿದೆ ಅಂತ. ನನ್ನ ಪ್ರಕಾರ ನನ್ನ ಟವರ್ ನನ್ನ ತಲೆಯಲ್ಲಿ. ಸೊ ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಆ್ಯಂಡ್ ಮೈಂಡ್ ಸೆಟ್ನ ವಿಜುವಲೈಸ್ ಮಾಡ್ಕೊಂಡು ನಾನು ನನ್ನ ತಲೆ ಕಳಿಸ್ಬಿಟ್ಟು ಇದಾಗಬೇಕು ಅಂತ ಹೇಳಬೇಕು ತಾನೆ. ಇಫ್ ಐ ಕಾಂಟ್ ಇಮ್ಯಾಜಿನ್ ಮೈ ಸಕ್ಸಸ್, ಐ ಡೋಂಟ್ ಥಿಂಕ್ ಎನಿ ಒನ್ ಎಲ್ಸ್ ಕ್ಯಾನ್. ನಿಜ ಅದು. ಯಾಕಂದರೆ ನೀವು ಹೇಳಿದಾಗೆ ಸಕ್ಸಸ್ಸನ್ನು ಕನಸು ಕಾಣೋದು ಅಂತ ಎಲ್ಲರೂ ಅಂತಾರೆ, ಬಟ್ ಅದು ಮಲಗ್ದಾಗಲ್ಲ. ಸೊ ಅದಕ್ಕೆ ಮ್ಯಾನಿಫೆಸ್ಟೇಷನ್ ಬೇಕಾಗುತ್ತೆ, ವರ್ಕ್ ಬೇಕಾಗುತ್ತೆ. ಐ ಥಿಂಕ್ ದ ಬಿಗ್ಗೆಸ್ಟ್ ವೇ ಟು ಸಕ್ಸೀಡ್ ಇಸ್ ಟು, ನಿಮಗೆ ಭಯ ಇರಬಾರ್ದು ನಾನು ಸೋಲ್ತೀನಿ ಅಂತ. ನಾನು ಸೋತೋಗ್ತೀನಿ ಅಂತ ನಿಮ್ಗೆ ಭಯ ಇದ್ದರೆ ನೀವು ಏನು ಹೊಸ್ದಾಗಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯು ಶುಡ್ ಬಿ ಓಕೆ ಟು ಫೇಲ್. ಇನ್ಫ್ಯಾಕ್ಟ್ ಮೈ ನೆಕ್ಸ್ಟ್ ಥಿಂಗ್ ಮೋಸ್ಟ್ಲಿ ನೀವು ಇನ್ನೊಂದು ವರ್ಷದಲ್ಲಿ ನನ್ನ ಹತ್ರ ಬಂದರೆ ಫೇಲಿಯರ್ ಲ್ಯಾಬ್ ಮಾಡಿರ್ತೀನಿ. ಯಾಕೆಂದರೆ ನಾನು ಕಲ್ತಿರೋದೇ ನನ್ನ ಫೇಲಿಯರಿಂದ. ಒಂದು ಪ್ರೋಗ್ರಾಮ್ ಸರಿಗೆ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಹೆಂಗೆ 10 ಪ್ರೋಗ್ರಾಮ್ ಸರಿ ಮಾಡಬೇಕು. ಸೊ ಒಂದು ಫೇಲಿಯರ್ ಪ್ರೋಗ್ರಾಮಿಂದ ನಾನು 10 ಒಳ್ಳೆ ಪ್ರೋಗ್ರಾಮ್ ಮಾಡಿದ್ದೆ. ಸಿಂಪಲ್ ನಮ್ಮಲ್ಲಿ ಹೇಳ್ತಿದ್ದೆ, ಮುಂಚೆ ಹೇಗೆ ಹೇಳ್ತಿದ್ದೆ ಅಂದರೆ ನಡೆಯೋದು ಮಾತ್ರ ಎಡವೋಕ್ಕೆ ಸಾಧ್ಯ ಅಂತ. ಹಾಗೆ ಸೇಮ್ ಇಲ್ಲ, ಕೂತ್ಕೊಂಡು ಎಡೋದಕ್ಕೂ ಸಾಧ್ಯ ಇಲ್ಲ, ಮುಂದೆ ಹೋಗೋದೇ ಇಲ್ಲ ಅಲ್ವಾ, ಅವ್ರದ್ದು ಜರ್ನಿನೇ ಸಾಗೋದಿಲ್ಲ ಅನ್ನೋಂಥದ್ದು. ದೀಸ್ ಆರ್ ದಿ ಎಲಿಮೆಂಟ್ಸ್ ಆಫ್ ಐ ರೆಸ್ಪೆಕ್ಟ್. ನೀವು ಸೆಲ್ಫ್ ಅಫರ್ಮೇಷನ್ ನೋಡಿದ್ರಿ, ಕನ್ಸ್ಟ್ರಕ್ಟಿವ್ ಕಾನ್ಫ್ಲಿಕ್ಟ್ ನೋಡಿದ್ರಿ, ಗ್ರೋತ್ ಮೈಂಡ್ಸೆಟ್ ನೋಡಿದ್ರಿ, ಫರ್ಗಿವ್ನೆಸ್ ನೋಡಿದ್ರಿ. ಐ ಥಿಂಕ್ ಎಲ್ಲ. ಗ್ರ್ಯಾಟಿಟ್ಯೂಡ್ ಒಂದು ನೋಡಿಲ್ಲ, ಇಲ್ಲೊಂದಿದೆ ವ್ಯಾಪಾರ ಇಲ್ಲ. ಗ್ರ್ಯಾಟಿಟ್ಯೂಡ್ ಏನು ಅಂತಂದರೆ ನೀನು ಬರೀ ಏನಾದರೂ ಉಪಯೋಗ ಆದರೆ ಮಾತ್ರ ಥ್ಯಾಂಕ್ ಯು ಹೇಳಬೇಕಾಗಿಲ್ಲ. ನೀನು ಹುಡ್ಕೊಂಡು ಒಂದು 5 ಜನಕ್ಕೆ ದಿವಸಕ್ಕೆ ಥ್ಯಾಂಕ್ ಯು ಹೇಳಿದ್ರೆ ನಾಳೆ ದಿವಸ ಇನ್ನು 5 ಜನ ನಿನಗೆ ಥ್ಯಾಂಕ್ ಯು ಹೇಳ್ತಾರೆ. ಸೊ ಇಟ್ ಈಸ್ ಅ ಹ್ಯಾಬಿಟ್ ಟು ಬಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಲೈಫ್, ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಆಪರ್ಚುನಿಟಿ, ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಪವರ್, ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಪ್ರಿವಿಲೇಜ್. ಸೊ ನೀನು ಎಷ್ಟು ಗ್ರೇಟ್ಫುಲ್ ಆಗಿರ್ತೀಯ, ಯು ಕ್ಯಾನ್ ಡೂ ಬೆಟರ್ ವಿತ್ ಇಟ್ ಅಂತ ನಂಗೆ ಅನ್ಸುತ್ತೆ.